ಅದಕ್ಕೆ ಜಾಸ್ತಿ ಅವರು ಈಗ ಊರೊಳಗೆ ಯಾಕೆ ಉಪಯೋಗ ಮಾಡೋದು? ಗೀತಯೋಗಿ ಇದು ಸಾಲೂಟಗಿ ಗ್ರಾಮದ ಶ್ರೀ ಗುರು ದೇವಾಶ್ರಮ. ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ನೆನಪಿಗಾಗಿ ಪ್ರಾರಂಭವಾದ ಈ ಆಶ್ರಮ ಕಾರಣಿಕ ಕಾಷಾಯ ಹೊರತಾದ ಪರಿಶುದ್ಧ ನೀರು, ಹುಲ್ಲು ಹಾಲಾಗಿ ಕುದ್ದು ಕೆನೆಯಾದ ಶ್ವೇತಾಂಬರ, ಕರೆಬಂದ ದಿಕ್ಕೆಲ್ಲ ಚರಿತ್ರೆಯಾ ಬಯಲಾದವು, ಮೂಡಿಮರೆಯಾದ ಮಾರ್ಗಕ್ಕೆ ಹೊಸದೊಂದು ಹೆಜ್ಜೆ. ಹಾ, ನೆನಪಾಗುತ್ತಿದೆ ಸದ್ಗುರುವೇ, ಹಿಂದೊಮ್ಮೆ ಬಂದಿದ್ದೆ ಆ ಪರಿಧಿಯೊಳಗೆ. ಹೂಳಿದ ಹಗಲ ಮೇಲೆ ಹಾಸಿದೆ ಕಾರ್ಗತ್ತಲು, ಮಲಗಲು ಮೆತ್ತಗೆ ನಿದ್ದೆ ಇಂದೇಳದ ಹಾಗೆ. ಯಾವ ದಶೆಯೋ ಹಾಸಿಗೆಯ ಕೆಳಗಾಡಿತು ನೀರು, ಕಂಡೆ ಜ್ಞಾನ ಸಾಗರ, ಮುಂದೆ ಹೊನ್ನಿಗಳ ಮಹಾಪೂರ. ಹಾ, ನೆನಪಾಗುತ್ತಿದೆ ಸದ್ಗುರುವೇ, ಹಿಂದೊಮ್ಮೆ ಬಂದಿದ್ದೆ ಆ ಸನ್ನಿಧಿಯೊಳಗೆ. ಭವದೊಪ್ಪಂದಗಳ ಭಾರಕ್ಕೆ ಬಾಗಬಹುದೋ ಎಂದು ಅಲ್ಲಮನನು ಏರಿಸಿದ್ದ ಶೂನ್ಯ ಪೀಠಕ್ಕೆ ಬಸವ ಅಲ್ಲಿ. ಅಂತೆಯೇ ಏರಿದಿರಿ ಹೆಸರಿಲ್ಲದ ಗದ್ದುಗೆ ನಗುತ್ತ, ಕ್ಷಿತಿಜಗಳು ಖುಷಿಪಟ್ಟು ಸ್ವಾಗತಿಸಿದವು ಆ ಪ್ರಭೆ ಇಲ್ಲಿ. ಹಾ, ನೆನಪಾಗುತ್ತಿದೆ ಸದ್ಗುರುವೇ, ಹಿಂದೊಮ್ಮೆ ಬಂದಿದ್ದೆ ಆ ಅರಿವಿನೊಳಗೆ. ಆತ್ಮಶೋಧ ವೇದಿಕೆಯಲ್ಲಿ ಸರಿಬೆಸ ಸಮವಾದವು, ಉದ್ಘಾಟನೆಗೊಂಡವೋ ಮಾಲೆಯಲ್ಲಿ ಹೂವೊಂದಿಗೆ ಬೇವು. ನಾಡಿನಗಲೆತ್ತರಕ್ಕೂ ಎಡೆಯಾದವು ಆದಿ ಅಂತ್ಯದ ಪ್ರವಚನ, ಪೂರ್ಣಗೊಂಡವೋ ಒಳಗಿನೇಕಾಂತದಲ್ಲಿ ಪೂರ್ಣಯೋಗ. ಹಾ, ನೆನಪಾಗುತ್ತಿದೆ ಸದ್ಗುರುವೇ, ಹಿಂದೊಮ್ಮೆ ಬಂದಿದ್ದೆ ಆ ಸನ್ನಿಧಿಯೊಳಗೆ. ನೀವಿಲ್ಲಿದೀ ಹೊತ್ತು ದುಃಖ ಉಕ್ಕಿ ಸಿರಬಿಗಿದಿರಲು, ಉಯಿಲು ಒಮ್ಮೆಲೆ ತೆರೆದು ಎದೆಗೂ ಅಗ್ನಿಸ್ಪರ್ಶ. ಸುಟ್ಟುಳಿದ ಹೆಮ್ಮೆಯಲ್ಲಿ ಹಮ್ಮು ಹುಡಿಯಾಗುತ್ತೆ, ಸರ್ವ ಸಮರ್ಪಿಸಿ ಸಾಷ್ಟಾಂಗವಾದೆ ಭೂಮಕ್ಕೆ ಭಾಗಿ. ಹಾ, ನೆನಪಾಗುತ್ತಿದೆ, ಹಾ, ನೆನಪೆಲ್ಲವೂ ನೀವು ಸದ್ಗುರುವೇ, ಒಂದೊಮ್ಮೆ ಒಂದಾಗಬಹುದೇ ಈ ಗುರುತ್ವದೊಳಗೆ. ಹಾಂ, ಗುಲ್ಬರ್ಗ ಹೊರಟಿದ್ದೀರಿ? ಏನಿಲ್ಲ ಸರ್, ನಾನು ಇವತ್ತು ಸ್ವಲ್ಪ ಚುಟುಕು ಸಾಹಿತ್ಯ ಪರಿಷತ್ ಬಗ್ಗೆ